ಎಲ್ಲರಿಗೂ ನಮಸ್ಕಾರ. ಇಂದು ಒಂದು ಸುಂದರವಾದ ಕಥೆಯನ್ನು ಹೇಳಲಿದ್ದೇನೆ. ಆ ಕಥೆಯ ಶೀರ್ಷಿಕೆ ಹಾರುವ ಪಂದ್ಯ. ಏನಪ್ಪ ಈ ಕಥೆ ಅಂತಂದರೆ, ಒಂದು ದಿನ ಸೊಳ್ಳೆ, ಮಿಡತೆ, ಕಪ್ಪೆ ಈ ಮೂರು ಪಂದ್ಯವನ್ನು ಕಟ್ಕೊಳ್ತಾಳೆ. ಏನಂತ ಅಂದರೆ, ಯಾರು ಎತ್ತರಕ್ಕೆ ಹಾರ್ತಾರೋ ಅವರ ಗೆದ್ದ ಹಾಗೆ. ಸರಿ, ಈ ಪಂದ್ಯವನ್ನು ನೋಡಲು ಊರಿನಲ್ಲಿರುವಂತಹ ಪ್ರಾಣಿಗಳು ಹಾಗೂ ಕಾಡಿನಲ್ಲಿರುವಂಥ ಎಲ್ಲ ಪ್ರಾಣಿಗಳು ನೋಡೋದಕ್ಕೆ ಸೇರಿಕೊಂಡರು. ಸುಮ್ಮನೆ ಪಂದ್ಯ ಕಟ್ಕೊಂಡ್ರೆ ಏನು ಪ್ರಯೋಜನ? ಯಾರು ಎತ್ತರಕ್ಕೆ ಹಾರ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತೇನೆ ಎಂದು ರಾಜ ಘೋಷಣೆ ಮಾಡಿಬಿಟ್ಟ. ಈ ಪಂದ್ಯವನ್ನು ನೋಡೋದಕ್ಕೆ ಇನ್ನಷ್ಟು ಹುಮ್ಮಸ್ಸಿನಿಂದ ಎಲ್ಲರೂ ಕೂಡ ಅಲ್ಲೇ ಸೇರಿದರು. ಪಂದ್ಯಗಾರರು ಮತ್ತಷ್ಟು ಹುಮ್ಮಸ್ಸಿನಿಂದ ಬಂದು ನಿಂತರು. ಸೊಳ್ಳೆ ಗಂಭೀರವಾಗಿ ಮೀಸೆಯ ಮೇಲೆ ಕೈ ಆಡಿಸುತ್ತಾ ಬಂದು ನಿಂತುಕೊಳ್ತು. ಇದನ್ನು ಗಮನಿಸಿದಂತಹವರು, ಸೊಳ್ಳೆ ಬಹಳ ಶ್ರೇಷ್ಠ ಜಾತಿಯದು ಎಂದು ಜನ ಮಾತನಾಡ್ಕೊಳ್ತಾರೆ. ಹಸಿರು ಬಣ್ಣದ ಬಟ್ಟೆ ತೊಟ್ಟುಕೊಂಡು ಸೈನಿಕನಂತೆ ಮಿಡತೆ ಬಂದು ಅಲ್ಲಿ ಸೇರ್ತದೆ. ಆಗ ಎಲ್ಲ ಜನರು ಇದು ಐರೋಪ್ಯ ದೇಶದ್ದು ಎಂದು ಜನ ಹೊಗಳ್ತಾರೆ. ಹೀಗೆ ಇರಬೇಕಾದ್ರೆ ಯಾವ ಯೋಚನೆಯೂ ಇಲ್ಲದೆ ಕುಪ್ಪಳಿಸುತ್ತಾ ಕಪ್ಪೆ ಬಂದು ಅಲ್ಲಿ ಸೇರಿಕೊಳ್ತು. ಆ ಕಪ್ಪೆಯನ್ನು ರಾಜನ ನಾಯಿ ಮೂಸಿ ಇದು ಒಳ್ಳೆಯ ಜಾತಿಯದು ಎಂದು ಶಿಫಾರಸು ಮಾಡಿತು. ಇನ್ನೇನು ಪಂದ್ಯ ಆರಂಭವಾಯಿತು. ರಾಜ ಸೀಟಿ ಊದಿದೊಡನೆ ಸೊಳ್ಳೆ ಮೇಲೆ ಹಾರಿತು. ಅದು ಎಷ್ಟು ಎತ್ತರಕ್ಕೆ ಹಾರಿತೆಂದು ಯಾರಿಗೂ ಕಾಣಲಿಲ್ಲ. ಆದುದರಿಂದ ಅದು ಹಾರಿಯೇ ಇಲ್ಲ ಎಂದು ಜನ ಅಂದುಕೊಂಡರು. ಮಿಡತೆ ಎರಡನೇದಾಗಿ ಹಾರಿದುದು ರಾಜನ ಮುಖಕ್ಕೆ ಬಡಿದು ಕೆಳಗಿಳಿಯಿತು. ರಾಜನಿಗೆ ಸಿಟ್ಟು ಬಂತು. ಒಳ್ಳೆಯ ನಡತೆ ಇಲ್ಲ ಎಂದು ಬೈದ. ಕಡೆಗೆ ಕಪ್ಪೆ ಹಾರುವ ಸರದಿ ಬಂದೇ ಬಿಡ್ತು. ಅದು ಯೋಚಿಸುತ್ತಾ ಒಂದು ಕ್ಷಣ ಕಳೆದು ಅನಂತರಕ್ಕೆ ಸರಕ್ಕನೆ ರಾಜಕುಮಾರಿಯ ತೊಡೆಯ ಮೇಲೆ ಕುಳಿತುಕೊಂಡಿತು. ಇದನ್ನು ನೋಡಿ ರಾಜನಿಗೆ ಸಂತೋಷವಾಯಿತು. ಇಂದಿನ ಪಂದ್ಯದಲ್ಲಿ ಕಪ್ಪೆಯೇ ಗೆದ್ದಿತು. ಏಕೆಂದರೆ ಅದು ಎಲ್ಲರಿಗಿಂತ ಎತ್ತರಕ್ಕೆ ಹಾರಿದೆ. ನನ್ನ ಮಗಳಿಗಿಂತ ಎತ್ತರದ್ದು ಯಾವುದೂ ಇಲ್ಲ ಎಂದು ರಾಜ ಹೇಳಿದ. ಕತೆ ಇಷ್ಟ ಆಯ್ತಾ? ಧನ್ಯವಾದ. ನಮಸ್ಕಾರ.